ಹಲೋ ಕಿಡ್ಸ್, ವೆಲ್ಕಮ್ ಟು ನಮ್ಮ ಮಾರಲ್ ಕಥೆಗಳು. ಇಂದಿನ ನಮ್ಮ ಕಥೆ ಆಮೆ ಮತ್ತು ಸುವರ್ಣ ಹಣ್ಣು. ಒಮ್ಮೆ ಹಸಿರು ಹಸಿರಾದ ಸುಂದರವಾದ ಅರಣ್ಯದಲ್ಲಿ ಟಿನು ಎಂಬ ಒಂದು ಮುದ್ದಾದ ಆಮೆ ವಾಸಿಸುತ್ತಿತ್ತು. ಟಿನು ತುಂಬಾ ಚುಟುಕು ಮುದ್ದು. ಅವಳಿಗೆ ಅರಣ್ಯದ ಎಲ್ಲಾ ಪ್ರಾಣಿಗಳ ಜೊತೆಯಲ್ಲಿ ಆಟವಾಡೋದು ಎಂದ್ರೆ ತುಂಬಾ ಇಷ್ಟ. ಒಂದು ದಿನ ಟಿನು ನದಿಯ ಹತ್ತಿರ ನಡೆಯುತ್ತಿದ್ದಾಗ ಹಠಾತ್ ಮರದ ಕೆಳಗೆ ಏನೋ ಹೊಳೆಯುತ್ತಿರುವುದನ್ನು ಕಂಡಳು. ಅದೊಂದು ಸುವರ್ಣ ಹಣ್ಣು. ಟಿನು ಬೆರಗಾಗಿ, ಅಯ್ಯೋ, ಇದು ಯಾವ ಹಣ್ಣಿರಬಹುದು ಎಂದು ಆಶ್ಚರ್ಯದಿಂದ ನಿಧಾನವಾಗಿ ಹತ್ತಿರಕ್ಕೆ ನಡೆದು ಹಣ್ಣು ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಸ್ನೇಹಿತರು ಮಿನಿ ಮಂಗ, ಬಂಟಿ ಜಿಂಕೆ ಮತ್ತು ಚಿಕ್ಕು ಚಿಟ್ಟೆ ಅಲ್ಲಿಗೆ ಬಂದು ನಿಂತರು. ಎಲ್ಲರೂ ಹಣ್ಣನ್ನು ನೋಡಿ ಬೆರಗಾದರು. ಮುಂದೆ ಮಿನಿ ಮಂಗ ಆ ಹಣ್ಣನ್ನು ನೋಡಿ, ಅಯ್ಯೋ ಟಿನು, ಇದು ಮಾಯಾ ಹಣ್ಣು ಇರಬಹುದು, ತಿನ್ನೋಣ, ಬಾ ಬಾ ಎನ್ನುತ್ತಾ ಕುಣಿಯತೊಡಗಿತು. ಬಂಟಿ ಜಿಂಕೆ ಗಂಭೀರವಾಗಿ ತಲೆಯಾಡಿಸಿ, ಇಲ್ಲ ಮಿನಿ, ಇದು ನಮ್ಮದಂತೆ ಕಾಣುತ್ತಿಲ್ಲ, ನಮಗೆ ಸೇರದದ್ದನ್ನು ನಾವು ತೆಗೆದುಕೊಳ್ಳೋದು ಸರಿಯಲ್ಲ ಎಂದು ಹೇಳಿತು. ಅದೇ ಸಮಯದಲ್ಲಿ ಪಾವಿ ಅಜ್ಜ ಎಂಬ ವಯಸ್ಸಾದ ಗಿಳಿ ಅಲ್ಲಿಗೆ ಬಂತು. ಹಣ್ಣನ್ನು ನೋಡುತ್ತಿದ್ದಂತೆಯೇ ಅವರು ನಗತಾ, ಮಕ್ಕಳೇ, ಇದು ನನ್ನ ಸುವರ್ಣ ಹಣ್ಣು, ನಾನು ಇದನ್ನೇ ಹುಡುಕ್ತಿದ್ದೆ ಎಂದು ಹೇಳಿದರು. ಟಿನು ತಕ್ಷಣ ಮೃದುವಾಗಿ ಹಣ್ಣನ್ನು ಎತ್ತಿ, ಪಾವಿಯಜ್ಜ, ಇದು ನಿಮ್ಮದು, ತೆಗೆದುಕೊಳ್ಳಿ ಎಂದಳು. ಪಾವಿಯಜ್ಜ ತುಂಬಾ ಸಂತೋಷಪಟ್ಟರು. ಅವರು ಟಿನುವಿಗೆ, ನೀನು ತುಂಬಾ ನಿಷ್ಠಾವಂತಳು, ಈ ಹಣ್ಣಲ್ಲಿ ವಿಶೇಷ ಮಾಯೆ ಇದೆ, ಸತ್ಯ ಮಾತು ಹೇಳುವವರಿಗೆ ಇದು ಖುಷಿಯನ್ನು ಕೊಡುತ್ತದೆ ಎಂದರು. ಪಾವಿಯಜ್ಜ ಹಣ್ಣನ್ನು ಮುಟ್ಟಿತಂತೆಯೇ ಹಣ್ಣು ಮೃದುವಾಗಿ ಹೊಳೆಯತೊಡಗಿತು. ಆ ಬೆಳಕು ಸುತ್ತಮುತ್ತ ಎಲ್ಲಾ ಕಡೆ ಹರಡಿತು. ಮಿನಿ, ಬಂಟಿ, ಚಿಕ್ಕು ಎಲ್ಲರೂ ಸಂತೋಷದಿಂದ ನಕ್ಕು ಕುಣಿಯತೊಡಗಿದರು. ಟಿನು ಮುದ್ದಾಗಿ ನಗತಾ, ನಮಗೆ ಸೇರದದ್ದನ್ನು ತೆಗೆದುಕೊಳ್ಳಬಾರದು, ಸತ್ಯನಿಷ್ಠೆಗೆ ಯಾವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ ಎಂದಳು. ಎಲ್ಲಾ ಪ್ರಾಣಿಗಳು ಕೈ ಹಿಡಿದು ಹಾಡಿದರು. ಸತ್ಯವೇ ನಮ್ಮ ಶಕ್ತಿ. ನೀತಿಕತೆ: ಸತ್ಯನಿಷ್ಠೆ ಯಾವಾಗ್ಲೂ ಖುಷಿ, ಗೌರವ ಮತ್ತು ಉತ್ತಮ ಫಲ ನೀಡುತ್ತದೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಹೊಸ ಕಥೆಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ.